ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕಾರಲ್ಲಾದ್ರೆ ನನ್ನ ಸೀಟಲ್ ನಾನು, ಅವಳ ಸೀಟಲ್ ಅವಳು ಕೂತಿರ್ತಾಳೆ. ಇಬ್ರು ಮಧ್ಯೆ ಗೇರ್ ಗ್ಯಾಪ್ ಇರುತ್ತೆ. ರೋಡಲ್ಲಿ ಹಳ್ಳ ಕೊಳ್ಳ ಹಂಪು ಅಪ್ ಅಂಡ್ ಡೌನ್ ಕೂಡ ಇರುತ್ತೆ. ಏನೇ ಆದ್ರೂ ಅವಳ ಹತ್ರ ಆಗಕ್ಕಾಗಲ್ಲ. ಅದೇ ಸ್ಕೂಟಿ ಅಂದ್ಕೋ, ಇಬ್ರು ಹಿಂದೆ ಮುಂದೆ ಹತ್ತತ್ರ ಕೂತಿರ್ತೀವಿ. ಇಬ್ರು ಮಧ್ಯೆ ಯಾವ ಅಡ್ಡಿನೂ ಇರಲ್ಲ. ಹತ್ರ ಇರೋದು ಅಂದ್ರೆ ಇದೇ ನಾಣಿ. ಈಗ ಅರ್ಥ ಆಯ್ತಾ? ಅರ್ಥ ಆಯ್ತು ಸರ್. ಏನ್ ಅರ್ಥ ಆಯ್ತು? ಕೋಟಿ ರೂಪಾಯಿ ಕಾರಲ್ಲಿ ಇಲ್ದಿರೋ ಸೌಕರ್ಯ ಲಕ್ಷ ರೂಪಾಯಿ ಬೆಲೆ ಇಲ್ದಿರೋ ಸ್ಕೂಟಿಲಿದೆ ಅಂತ. ದಟ್ಸ್ ಗುಡ್. ಹೌದು, ನೀ ಮೇಡಮ್ಗೆ ಏನ್ ಹೇಳ್ತೀಯಾ? ನಾನೇನ್ ಹೇಳ್ಬೇಕು ಮಹಾಪ್ರಭು? ಮತ್ತೆ ನಾನ್ ಹೇಳ್ಬೇಕಾ? ಐಡಿಯಾ ನಿಮ್ದು, ಸುಳ್ಳು ನಾನ್ ಹೇಳ್ಬೇಕಾ ಸರ್? ಏ ನಾಣಿ, ನಿತ್ಯ ಬಂದ್ಲು. ಡೂ ಸಮಥಿಂಗ್ ನಾಣಿ. ಡೂ ಸಮಥಿಂಗ್ ಅಂದ್ರೆ ನಾನೇನ್ ಮಾಡೋದು ಸರ್? ಏಯ್, ತೆಗ್ದಿದ್ದು ನೋಡಿದ್ ಸಾಕು. ಏನ್ ನಾಣಿ, ತೆಂಗಿನ ಮರದಾಗ ಬೆಳೆದಿದ್ಯಾ? ಟೈರಲ್ಲಿ ಏರಿದ್ಯಾ ನೋಡಕ್ಕಾಗಲ್ವಾ? ಸಾರಿ ಸರ್. ಏನಾಯ್ತು? ನಾವು ಕಾರಲ್ಲಿ ಹೋಗ್ತಿಲ್ಲ ನಿತ್ಯ, ಕಾರಲ್ಲಿ ಹೋಗ್ತಿಲ್ಲ. ಹೌದು ಮೇಡಮ್, ಕಾರಲ್ಲಿ ಹೋಗಕ್ಕಾಗಲ್ಲ. ಯಾಕೆ? ಏನಾಯ್ತು? ಕಾರ್ ಟೈರಲ್ಲಿ ಏರಿಲ್ಲ ನಿತ್ಯ, ಏರಿಲ್ಲ. ನಿಜ ಮೇಡಮ್, ಗಾಳಿ ಇಲ್ಲ. ಗಾಳಿ ಇಲ್ವಾ? ಬೇಕು ಅಂತಾನೆ ತೆಗ್ದ್ರ? ಏನ್ ನಾಣಿ ಈ ಅಪವಾದ? ಏನ್ ನಾಣಿ ಈ ನಿಂದನೆ? ನಾನು ಟೈರಲ್ಲಿ ಗಾಳಿ ತೆಗಿಯೋನ ಕಾಣ್ತೀನಾ? ಪಂಚರ್ ಶಾಪ್ ಇಟ್ಟು ಪಂಚರ್ ಹಾಕೋನಂಗ್ ಕಾಣ್ತೀನಾ? ಒಂದ್ ವಿಷಯ ನೆನ್ಪಿಟ್ಕೊಂಡಿತ್ಯಾ, ರಾಮಾಯಣದಲ್ಲಿ ರಾಮ ಸೀತೆನ ಅನುಮಾನಿಸಿದ್ನೇ ಹೊರತು ಸೀತೆ ರಾಮನ್ನ ಅನುಮಾನಿಸ್ಲಿಲ್ಲ. ಇವ್ರು ಓವರ್ ಆಕ್ಟಿಂಗ್ ನೋಡ್ತಿದ್ರೆ ಬೇಕು ಅಂತಾನೆ ಮಾಡಿರ್ತಾರೆ. ಹೌದು ಮೇಡಮ್, ಸಾರ್ ಗಾಳಿ ತೆಗಿಲಿಲ್ಲ, ನನ್ ಮೇಲಾಣೆ. ಮತ್ತೆ ನೀವ್ ತೆಗ್ದಿದ್ದ ನಾಣಿ ಅವ್ರೆ? ನಿತ್ಯ, ನೀನ್ ನಿಮ್ ಮನೆಗೆ ಹೋಗ್ಬೇಕಾ ಬೇಡ್ವಾ? ಹೋಗ್ಬೇಕು. ನಿನಗೀಗ ಪ್ರಶ್ನೆ ಬೇಕಾ, ಪ್ರಯಾಣ ಬೇಕಾ? ಪ್ರಯಾಣ ಬೇಕು. ಮತ್ತೆ ಬಂದ್ ಕೂತ್ಕೋ. ಹೊರಡಿ ಮೇಡಮ್. ನಾಣಿ, ಕೀ ಕೊಡು. ಕೊಡ್ತೀನಿ ಸರ್, ತಗೊಳ್ಳಿ. ಹೋಗ್ಬರ್ತೀನಿ ನಾಣಿ. ಹ್ಯಾಪಿ ಜರ್ನಿ ಸರ್. ಹ್ಯಾಪಿ ಜರ್ನಿ ಮೇಡಮ್. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಇದು ಎಷ್ಟು ಸಾರಿ ಹಾಡಿದರು ಚೆನ್ನ, ಇದು ನಿಲ್ಲಲಾರದೆಂದು ಕೊನೆಯಾಗಲಾರದೆಂದು ಈ ಪ್ರೇಮ ಲೋಕದ ಗೀತೆಯು. ಏನಾಯ್ತು ನಿತ್ಯ? ನೀವು ಎತ್ತಿನ ಗಾಡಿ ಓಡಿಸ್ತಿದ್ದೀರಾ ಇಲ್ಲ ಸ್ಕೂಟಿ ಓಡಿಸ್ತಿದ್ದೀರಾ? ಇದು ಸ್ಕೂಟಿನೇ ಅಲ್ವಾ? ಮತ್ತೆ ಯಾಕೆ ಎಷ್ಟು ಸ್ಲೋ ಆಗಿ ಹೋಗ್ತಿದ್ದೀರಾ? ಅಂದ್ರೆ ತುಂಬಾ ಸ್ಪೀಡ್ ಹೋಗೋದು ಒಳ್ಳೇದಲ್ಲ ಅಲ್ವಾ? ಓ, ಈಗ ಹೋಗೋ ಬದಲು ನಡ್ಕೊಂಡೇ ಹೋಗ್ಬೋದು. ಈಗ ನಡೆದ್ರೆ ಕಾಲ್ ನೋವು ಬರುತ್ತಲ್ವಾ? ತುಂಬಾ ಹೊತ್ತು ಕೂತಿದ್ರೆ ಸೊಂಟ ಕೂಡ ನೋವಾಗುತ್ತೆ. ಬೇಗ ಹೊರಡಿ. ಸರಿ.
ಹೋಗ್ತೀರಾ? ಹೊರಡಿ. ಅಲ್ಲಿ ನೋಡು ನಿತ್ಯ, ಆ ಬೈಕ್ ಮೇಲೆ ಹೋಗ್ತಿರೋ ಫ್ಯಾಮಿಲಿ ನೋಡಿದ್ರೆ ನಿನ್ಗೇನ್ ಅನ್ಸುತ್ತೆ? ನಮ್ಗಿಂತ ಸ್ಪೀಡಾಗಿ ಹೋಗ್ತಿದ್ದಾರೆ ಅನ್ಸ್ತಿದೆ. ನಾನು ಕೇಳಿದ್ದು ಸ್ಪೀಡ್ ಬಗ್ಗೆ ಅಲ್ಲ, ಸಿಚುವೇಶನ್ ಬಗ್ಗೆ. ಒಂದ್ಸಲ ಅವ್ರ ಪ್ಲೇಸ್ ಅಲ್ಲಿ ನಮ್ಮನ್ನ ನೆನೆಸ್ಕೋ. ಇಮ್ಯಾಜಿನೇಷನ್ ಇಷ್ಟು ಚೆನ್ನಾಗಿದೆ ಅಂದ್ರೆ ರಿಯಲ್ ಆಗಾದ್ರೆ ಎಷ್ಟು ಚೆನ್ನಾಗಿರುತ್ತೋ. ಏನಪ್ಪ ಯೋಚನೆ ಮಾಡಿದ್ದು? ಒಂದು ಬೈಕ್, ಅದ್ರ ಮೇಲೆ ನೀನು ನಾನು, ನಮ್ 4 ಮಕ್ಳು. 4? ಯಾಕೆ ಸಾಲಲ್ವಾ? ಹಾಗಾದ್ರೆ 10 ಮಕ್ಳಿರ್ಲಿ. ಓ, ನೀವು ಹಾಗ ಅರ್ಥ ಮಾಡ್ಕೊಂಡ್ರಾ? ಇನ್ನೊಬ್ಬ ಇದ್ರೆ ಒಟ್ಟು 11 ಜನ ಕ್ರಿಕೆಟ್ ಟೀಮ್ ಆಗುತ್ತೆ. ಐಡಿಯಾ ಸೂಪರ್ ಆಗಿದೆ ಅಲ್ವಾ? ಇವತ್ತಿಂದ ಅದ್ರ ಕಡೆನೇ ಯೋಚನೆ ಮಾಡೋಣ ನಿತ್ಯ. ಮಕ್ಕಳನ್ನ ಹೇರೋದೇ ಒಂದ್ ಕೆಲಸ ಮಾಡ್ಕೊಳ್ಳೋಣ. ಈ ದೇಶಕ್ಕೆ ಬೇಕಾಗಿರೋ ಸೈನಿಕರನ್ನೋ, ಸಿನಿಮಾ ಸ್ಟಾರ್ಸ್ನೋ, ಕ್ರೀಡಾಪಟುಗಳನ್ನೋ, ರಾಜಕೀಯ ನಾಯಕರನ್ನೋ, ಲಾಯರ್ಸ್, ಡಾಕ್ಟರ್ಸ್, ಇಂಜಿನಿಯರ್ಸ್ ಎಲ್ರು ನಮ್ಮನೇಲೇ ಇರಬೇಕು. ತುಂಬಾ ದೊಡ್ಡ ಕನ್ಸೆ ಇದೆ ನಿಮಗೆ. ಥಿಂಕ್ ಬಿಗ್ ನಿತ್ಯ. ನಾನ್ ಕನ್ಸ್ ಕಾಣ್ತಾ ಇರ್ತೀನಿ, ನಿನ್ ಮಕ್ಳನ್ನ ಹೇರ್ತಾ ಇರು. ಇದೇ ಕೆಲಸ ನಮ್ಗೆ. ಸರಿ, ಮೊದ್ಲು ನಮ್ಮನೆಗೆ ನಡೀರಿ. ಹುಷಾರಾಗಿ ಕೂತ್ಕೋ. ಸ್ಟಾಪ್. ಗಾಡಿ ಸೈಡ್ಗೆ ಹಾಕು. ಏನಕ್ಕೆ ಸರ್? ಹೆಲ್ಮೆಟ್ ಎಲ್ಲಿ? ನಾಣಿ ಕೊಡ್ಲಿಲ್ಲ. ನಾಣಿ ಯಾರು? ಲೈಸೆನ್ಸ್ ತೆಗಿ. ನಾಣಿ ಅದನ್ನು ಕೊಡ್ಲಿಲ್ಲ. ಮತ್ತೆ ನಾಣಿ ಯಾರಯ್ಯ? ಗಾಡಿ ಡಾಕ್ಯುಮೆಂಟ್, ಪೊಲ್ಯೂಷನ್ ಸರ್ಟಿಫಿಕೇಟ್ ಎಲ್ಲ ತೆಗಿ. ಅದ್ಯಾವ್ದು ನಾಣಿ ಕೊಡ್ಲಿಲ್ವಲ್ಲ? ಯಾರಯ್ಯ ನಾಣಿ? ಏನು ಇಲ್ದೆ ರೋಡ್ ಮೇಲೆ ಆಕ್ಸಿಡೆಂಟ್ ಮಾಡೋ ಕಳಿಸಿದಾನ? ಫೈನ್ ಕಟ್ಟು. ಎಷ್ಟು? ಎಲ್ಲ ಸೇರಿ 10,000. ಓ, ಒಂದ್ ನಿಮಿಷ, ನನ್ನ ಹೆಂಡತಿ ಹತ್ರ ಸ್ವಲ್ಪ ಮಾತಾಡ್ತೀನಿ. ಹೋಗಿ. ಅಯ್ಯೋ, ಏನ್ ಜೈ, ನನ್ನ ಹತ್ರ ಏನ್ ಮಾತಾಡ್ಬೇಕು? ಅದೇ ಫೈನ್ ಬಗ್ಗೆ. ಈ ಭಯ ಮೊದ್ಲೇ ಇರ್ಬೇಕು. ಏನು ಇಲ್ದೇನೆ ಸ್ಕೂಟಿ ಹೇಗೆ ತಂದಿದ್ದು? ಅದು ನಾಣಿ ಕೊಟ್ಟ ತಗೊಂಡ್ ಬಂದೆ. ಈಗ ಪೊಲೀಸ್ ಫೈನ್ ಹಾಕಿದ್ರು ಕಟ್ಬಿಡಿ. 10,000 ನಿಮ್ಗೆ ಲೆಕ್ಕ ಅಲ್ವಲ್ಲ? ಅಲ್ಲ ಅಂದ್ಕೋ, ಆದ್ರೆ ಪರ್ಸ್ ತಗೊಂಡ್ ಬರ್ಲಿಲ್ಲ. ಓ, ಅದ್ ಕೂಡ ನಾಣಿ ಹತ್ರ ಮರ್ತ್ ಬಂದ್ರಾ? ನನ್ನ ಹತ್ರ ಕೂಡ ಅಷ್ಟಿಲ್ಲ. ಮತ್ತೀಗ ನಾನು ಏನ್ ಮಾಡ್ಲಿ? ನನ್ ಕೇಳ್ತೀರಲ್ಲ? ನೀನೇನಾದ್ರೂ ಐಡಿಯಾ ಕೊಡ್ತೀಯನೋ ಅಂತ. ಗಂಡ ಕಷ್ಟದಲ್ಲಿದ್ದಾಗ ಹೆಂಡತಿ ಹೆಲ್ಪ್ ಬೇಕು. ಯಾವಾಗ್ಲೂ ಇಷ್ಟು ಉದ್ದ ಹೇಳ್ತಿರಲ್ಲ, ಸೂರ್ಯ ದೇವರ ಜೈ ಸೂರ್ಯ ಅಂತ. ಪೊಲೀಸ್ ಹತ್ರ ಹೇಳಿ ಬಿಡ್ತಾರೇನೋ? ಹೆಸರು ಹೇಳಿದ್ರೆ ಮರ್ಯಾದೆ ಹೋಗುತ್ತೆ ನಿತ್ಯ. ತಲೆ ಮೇಲೆ ಹೆಲ್ಮೆಟ್ ಇಲ್ಲ, ಜೇಬಲ್ಲಿ ಪರ್ಸ್ ಇಲ್ಲ, ಮರ್ಯಾದೆ ಮಾತ್ರ ಹೋಗ್ಬಾರ್ದು. ಪ್ಲೀಸ್ ಡೂ ಸಮಥಿಂಗ್. ನಾನೇನು ಮಾಡಕ್ಕಾಗಲ್ಲ. ನಮ್ಮ ಮಾಮ್ ಹೆಸರು ಕೂಡ ಹೇಳಲ್ಲ. ನಮ್ಮ ಮರ್ಯಾದೆ ಹೋಗ್ಬಾರ್ದಲ್ಲ. ಹೋಗ್ಲಿ, ನಾನು ಪ್ಲಾನ್ ಹೇಳ್ತೀನಿ, ನೀನ್ ಆಕ್ಟ್ ಮಾಡ್ತೀಯಾ? ಏನು? ನನ್ನ ಹೆಸರು ಜಸ್ಟ್ ಸೂರ್ಯ. ನಾನೊಂದು ಪ್ರೈವೇಟ್ ಕಂಪ್ನಿಲಿ ಕೆಲಸ ಮಾಡ್ತಿದ್ದೀನಿ. ತಿಂಗಳಿಗೆ 2,000 ಸಂಬಳ. ನೀನ್ ನನ್ನ ಹೆಂಡತಿ. ನಮ್ಗೆ 4 ಮಕ್ಕಳು. ಮನೆಯಲ್ಲವರು ಹಸ್ಕೊಂಡಿದ್ದಾರೆ. ಬ್ರೆಡ್ ತಗೊಂಡ್ ಬರಕ್ಕೆ ಅಂತ ಬಂದಿದ್ವಿ, ನೀವ್ ಹಿಡ್ಕೊಂಡ್ರಿ ಅಂತ ಹೇಳು. ಯಾರು ನಂಬಲ್ಲ. ನಂಬೋ ಹಾಗೆ ನೀನೇನಾದ್ರೂ ಕತೆ ಹೇಳು. ಈ ಗಲಾಟೆ ಎಲ್ಲ ಬಿಟ್ಟು ನಾಣಿ ಅವ್ರಿಗೆ ಫೋನ್ ಮಾಡಿ ಕರ್ಸ್ಬೋದಲ್ಲ? ಸಮಸ್ಯೆ ನಮ್ದು ನಿತ್ಯ. ಇದ್ರಲ್ಲಿ ನಾಣಿನ್ ಯಾಕೆ ಇನ್ವಾಲ್ವ್ ಮಾಡ್ಬೇಕು? ಹೌದು, ಪಾಪ ನಾಣಿ ಅವ್ರನ್ನ ಯಾವತ್ತೂ ಬಳಸ್ಕೊಳ್ಳೇ ಇಲ್ಲ. ಏನ್ ನಿತ್ಯ, ಸ್ವಾಮಿ ಭಕ್ತಿ ತೋರ್ಸೋ ನಾಣಿ ಮೇಲೆ ನಿನಗ್ ಅಭಿಮಾನ ಇದ್ರು ನಿನ್ ಸ್ವಾಮಿ ಆಗಿರೋ ನನ್ ಮೇಲೆ ಪ್ರೀತಿ ಇಲ್ವಾ ಇಲ್ವಾ ಇಲ್ವಾ? ಅಮ್ಮ, ಓವರ್ ಆಕ್ಟಿಂಗ್ ಮಾಡ್ಬೇಡಿ. ನಾನೇನಾದ್ರೂ ಹೇಳ್ತೀನಿ. ಸರ್. ಏನಮ್ಮ, ಎಲ್ಲಿ ನಿನ್ ಗಂಡ?
ಅಲ್ಲಿದ್ದಾರೆ ಸರ್. ಅಲ್ಲೇನ್ ಮಾಡ್ತಿದ್ದಾರೆ? ಫೈನ್ ಕಟ್ಟದೆ ಇಲ್ಲಿ ಕರೀರಿ. ಆಗಲ್ಲ ಸರ್. ಯಾಕೆ ಬರಲ್ಲ? ಡಾಕ್ಯುಮೆಂಟ್ ಇಲ್ದೇನೆ ಗಾಡಿ ಹೆಂಗ್ ಓಡಿಸ್ಕೊಂಬಂದ್ರು? ಅದೊಂದು ದೊಡ್ಡ ಕತೆ ಸರ್. ಕತೆನಾ ಸಿನಿಮಾ ಹೀರೋಗೆ ಹೇಳಮ್ಮ, ನನ್ಗೇನಕ್ಕೆ? ಈಗ ನಮ್ಮ ಪಾಲಿಗೆ ನೀವೇ ಹೀರೋ ಸರ್. ಜೊತೆಗೆ ನೀವು ಅಚ್ಚು ಸಿನಿಮಾ ಹೀರೋ ಹಾಗೆ ಇದ್ದೀರಾ. ಮನೇಲಿ ನನ್ನ ಹೆಂಡತಿ ಕೂಡ ಹಿಂಗೆ ಹೇಳ್ತಾಳೆ. ಅದ್ ಸರಿ, ಕತೆ ಏನು? ಒಂದ್ ಕಾಲದಲ್ಲಿ ನನ್ ಗಂಡ ತುಂಬಾ ದೊಡ್ಡ ಕೋಟೇಶ್ವರ ಸರ್. ಲಕ್ಷಾಂತರ ಕೋಟಿ, ಎಷ್ಟೋ ಸಾವಿರ ವರ್ಕರ್ಸು, 100 ಫ್ಯಾಕ್ಟ್ರಿ ಇರ್ತಿತ್ತು. ಪಾರ್ಟ್ನರ್ಸ್ ಮೋಸ ಮಾಡಿದ್ರಿಂದ ಎಲ್ಲ ಹೋಗಿ ಈಗ ಬಿಕಾರಿ ಆಗಿದ್ದಾರೆ. 5 ಸ್ಟಾರ್ ಹೋಟೆಲ್ ಅಲ್ಲಿ ಇದ್ದವರು ಈಗ ಚಿಕ್ಕ ರೂಮಲ್ಲಿದ್ದಾರೆ. ಪಂಚಭಕ್ಷ ಪರಮಾನ್ನ ತಿಂತಿದ್ದವರು ಈಗ ಬ್ರೆಡ್ ತಿಂದು ಬದುಕ್ತಿದ್ದಾರೆ ಸರ್. ಸ್ವಂತ ಫ್ಲೈಟ್ ಅಲ್ಲಿ ಓಡಾಡ್ತಿದ್ದವರು ಇಲ್ಲಿ ನೋಡಿ ಈಗ ಈ ಸ್ಕೂಟಿಲಿ ತಿರುಗ್ತಿದ್ದಾರೆ. ಅವ್ರನ್ನ ನೋಡಿದ್ರೆ ಹಾಗಿಲ್ವೇ? ಮೇಲ್ ಕಾಣೋ ಹಾಗೆ ಒಳಗಡೆ ಇರಲ್ಲ. ಕೋಟೆ ಇದ್ದವರು ಈಗ ಬೀದಿಗೆ ಬಂದ್ರು. ಅವ್ನ ಆಡ್ಸೋ ಹಾಗೆ ನಾವು ಆಡ್ಲೇಬೇಕಮ್ಮ, ನಿಜಾನಮ್ಮ. ಇನ್ನು ಕೆಲವು ಭಯಂಕರವಾಗಿರೋ ವಿಷಯ ಇದೆ ಸರ್. ನೀವೇ ನಮ್ಮನ್ನ ಕಾಪಾಡಬೇಕು ಸರ್. ದೊಡ್ಡ ಮನ್ಸು ಮಾಡ್ಬಿಡಿ ಸರ್. ಅದಲ್ದೆ ಬೇಡ, ಸಾಕು, ನಿಲ್ಸಮ್ಮ, ಸಾಕು. ನನ್ನ ಜೀವನದಲ್ಲಿ ಇಂಥ ದುಃಖದ ಕತೆನ ಯಾವತ್ತೂ ಕೇಳಿಲ್ಲ ಅಮ್ಮ. ಅವರನ್ನ ಬರೋಕೆ ಹೇಳಮ್ಮ, ಹೇಳು. ಏನ್ರಿ ಬನ್ನಿ ಬನ್ನಿ. ಈ ಹೆಲ್ಮೆಟ್ ನಿನ್ ತಾಳಿ ಇದ್ದಂಗಮ್ಮ. ಕಣ್ಣಿಗೆ ಹೊತ್ಕೊಂಡು ನಿನ್ ಗಂಡನ್ ತಲೆಗೆ ಹಾಕು. ಸಾರಿ ಬ್ರದರ್, ಸೇಫ್ ಆಗಿ ಹೋಗಿ. ಓಕೆ. ಹೌದು, ಅಷ್ಟೊಂದು ಎಮೋಷನಲ್ ಆದ್ರಲ್ಲ, ಅಂತದ್ ಏನ್ ಹೇಳ್ದೆ ಅವರಿಗೆ? ಏನೋ ಒಂದ್ ಹೇಳ್ದೆ, ನಡೀರಿ ಬೇಗ. ಅವ್ರನ್ನ ಹೇಗ್ ಕನ್ವಿನ್ಸ್ ಮಾಡಿದ್ಯೋ ಹೇಳು. ಈಗ ನಾವ್ ಹೋಗೋದ್ ಅಗತ್ಯನಾ, ನಿಮಗ್ ಹೇಳೋದ್ ಅಗತ್ಯನಾ? ನಮ್ನ ಹೋಗೋಕ್ ಬಿಡೋ ಹಾಗೆ ಏನ್ ಹೇಳ್ದ್ಯೋ ಹೇಳು. ಹೇಳಿದ್ರೆ ನೀವು ಫೀಲ್ ಆಗ್ತಿರೇನೋ. ಹೇಳ್ದೆ ಇದ್ರೆ ಇನ್ನೂ ಫೀಲ್ ಆಗ್ತೀನಿ. ನನ್ ಕರ್ಮ. ಒಂದ್ ಕಾಲದಲ್ಲಿ ನನ್ ಗಂಡ ತುಂಬಾ ದೊಡ್ಡ ಕೋಟೇಶ್ವರ ಸರ್. ಪಾರ್ಟ್ನರ್ಸ್ ಮೋಸ ಮಾಡಿದ್ರಿಂದ ಎಲ್ಲ ಹೋಗಿ ಈಗ ಬಿಕಾರಿ ಆಗಿದ್ದಾರೆ. ಹೀಗೆ ಹೇಳ್ದೆ. ಏನೇ ನೀನು, ಯಾರಾದ್ರೂ ಅಷ್ಟು ಕೆಟ್ಟ ಕತೆ ಹೇಳ್ತಾರಾ? ಸಿನಿಮಾ ಹೀರೋ ತರ ಇದ್ದೀರಾ ಅಂತ ಸಿನಿಮಾ ಕಷ್ಟ ಹೇಳ್ದೆ. ಪಾಪ ಅವ್ರ ಮನ್ಸ್ ಕರ್ಗೋಗಿ ಹೋಗೋಕೆ ದಾರಿ ಬಿಟ್ಟು ಹೆಲ್ಮೆಟ್ ಕೂಡ ಕೊಟ್ರು. ಹೌದು, ಹೆಲ್ಮೆಟ್ ನ ತಾಳಿ ತರ ಕಣ್ಣಿಗೊತ್ಕೋ ಅಂತಂದ್ರೆ ನೀನ್ ಯಾಕೆ ಆ ಕೆಲಸ ಮಾಡ್ಲಿಲ್ಲ? ಮನೆಗೆ ಹೋದ್ಮೇಲೆ ಮಾಡ್ತೀನಿ, ನೀವ್ ಮೊದ್ಲು ಹೊರಡಿ. ಮನೆಗೆ ಹೋದ್ಮೇಲೆ ನಿನ್ನ ನೋಡ್ಕೋತೀನಿ.
ನಾನು ಹೇಳೋದೆಲ್ಲ ಹೇಳ್ದೆ ನಿತ್ಯ. ಎಷ್ಟು ಹೇಳಿದ್ರೂ ನೀನು ಕನ್ವಿನ್ಸ್ ಆಗೋ ಥರ ಇಲ್ಲ. ಶಾಪದಿಂದ ನೀನು, ಆ ನೋವಿಗೆ ನಾನು, ಇಬ್ರೂ ಸತ್ರ ಆಯ್ತು. ಬೇರೆ ಆಪ್ಷನ್ನೇ ಇಲ್ಲ. ಡೋಂಟ್ ಬ್ಲ್ಯಾಕ್ ಮೇಲ್ ಮಿ ಮಾಮ್. ಇದು ಹೆದರ್ಸೋದಲ್ವೇ? ನಿಜ. ಅದನ್ನು ಒಪ್ಕೊಳ್ಳೋ ಸ್ಥಿತಿಲಿ ನೀನಿಲ್ಲ. ಇನ್ನು ನಿನ್ನಿಷ್ಟ. ನೀನು ಸಾವು ನೋಡೋದಕ್ಕಿಂತ ನಿನ್ನ ಮುಂದೆ ನಾನು ಸೂಸೈಡ್ ಮಾಡ್ಕೊಳ್ಳೋದೇ ಬೆಟರ್. ನೋ ಮಾಮ್. ಮತ್ತೆ ನನ್ನ ಮಾತು ಕೇಳ್ತೀಯಾ? ಕೇಳ್ತೀನಿ, ಬಟ್ ಓನ್ಲಿ 3 days. ಆ 3 ರಾತ್ರಿ ಆದ್ಮೇಲೆ ಆ ಗಂಗಾ ನನ್ನ ಕಣ್ಗೆ ಕಾಣಬಾರ್ದು. ಕಾಣಿಸಲ್ಲ ನಿತ್ಯ. ಅವಳು ಈ ಲೋಕದಿಂದನೇ ಶಾಶ್ವತವಾಗಿ ಹೊರಟು ಹೋಗ್ತಾಳೆ. ಅವಳೇ ಹೊರಟು ಹೋಗ್ತಾಳೋ, ನೀನೇ ಕಳಿಸ್ಬಿಡ್ತೀಯೋ, ಅವಳು ಮಾತ್ರ ನನ್ನ ಕಣ್ಣಿಗೆ ಕಾಣಿಸ್ಬಾರ್ದು. ಅವಳು ಕಾಣಿಸಿದ್ರೆ ಜೈನ ಅವಳು ಎಂಜಲ್ ಮಾಡಿದ್ಲು ಅನ್ನೋ ಕೋಪ ನನಗೆ ಹೋಗಲ್ಲ ಮಾಮ್. ನಾನೇನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಓಕೆ ನಿತ್ಯ, ಗಂಗಾನ ಮಾಯ ಮಾಡೋ ಜವಾಬ್ದಾರಿ ನಂದು. ನೀನು ಹೋಗಿ ರೆಸ್ಟ್ ತಗೋ. ಗಂಗಾ ಬರೋ ಟೈಮ್ ಆಯ್ತು. ಇಳಿ. ಎಸ್. ನಿಮ್ಮ ಮಾಮ್ ಹತ್ರ ಏನ್ ಹೇಳ್ಬೇಕೋ ಬೇಗ ಹೇಳು. ನಾವು ಬೇಗ ಮನೆಗೆ ಹೊರಡಬೇಕು. ನಡಿ. ದೇವ್ರೆ, ನಾನು ಇಲ್ಲೇ ಇದ್ದು ಅಮ್ಮವ್ರನ್ನ ಅಲ್ಲಿ ಕಳ್ಸೋಣ ಅಂದ್ಕೊಂಡ್ರೆ ಇವರು ನನ್ನ ಜೊತೆನೆ ಬಂದ್ಬಿಟ್ರು. ಈಗ ಇವ್ರ ಕಣ್ ತಪ್ಪಿಸಿ ಅಮ್ಮವ್ರನ್ನ ಹೇಗೆ ಕಳ್ಸೋದು? ಓಕೆ ಮಾಮ್. ನಿತ್ಯ ನನ್ನ ಜೊತೆನೆ ಬಂದ್ಲು. ಇಲ್ಲಿದಳಲ್ಲ. ಬುದ್ಧಿನಾಶೋ ಬುದ್ಧಿನಾಶ ಪ್ರಣಶ್ಯತಿ